ಕರ್ತನಾಮದಲ್ಲಿ ಸ್ತೋತ್ರ. ಶುಭ. ಎಲ್ಲರೂ ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಏಸಯ್ಯ ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಆಜ್ಞಾಪಿಸಿದ್ದಾನೆ. ನಮ್ಮನ್ನು ಪ್ರೀತಿಸುತ್ತಿದ್ದಾನೆ. ರೂಪಾಂತರವು ಚೆಂದಬೇಕಂತ ನೋಡ್ತಾ ಇದ್ದಾನೆ. ನಾವೆಲ್ಲ ಸಿದ್ಧವಾಗಿದ್ದೀವ? ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯ ಕೊಟ್ಟಿದ್ದಾನೆ. ಅದಕ್ಕಾಗಿ ನೋಡ್ರಿ, ಪ್ರಾರ್ಥನೆ ಮಾಡೋಣ. ಕೊಲಸಿಯವರ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗ ನೀವು ದೇವರಿಂದ ಆರಿಸಿಕೊಂಡವರು. ಯಾರು? ನೀವು ದೇವರಿಂದ ಆರಿಸಿಕೊಂಡವರು, ಕೃಪೆ ಹೊಂದಿದವರು, ದಯೆ ಹೊಂದಿದವರು, ದೇವರಿಂದ ಆರಿಸಲ್ಪಟ್ಟವರು. ದೇವರಿಂದ ಆರಿಸಲ್ಪಟ್ಟಾಗ ನಮ್ಮ ಜೀವಿತ ಮಾರ್ಪಡುತ್ತೆ. ದೇವರ ಹತ್ರಿಗೆ ನಾವು ಬಂದರೆ ದೇವರು ನಮ್ಮ ಹತ್ರಿಗೆ ಬರ್ತಾರೆ. ನಮ್ಮ ಕಣ್ಣೀರ ಬಾಷ್ಪಗಳನ್ನು ತೊಳಿತಾರೆ, ನಮ್ಮ ಕಣ್ಣೀರನ್ನು ತೊಳೆಸ್ತಾರೆ, ನಮ್ಮ ಕಣ್ಣೀರನ್ನು ತೊಳಿತಾರೆ. ಈಗ ಪ್ರತಿಷ್ಠರು ಪ್ರಿಯರೂ ಆಗಿರುವ ಪ್ರತಿಷ್ಠರು ಯಾರಿಗೆ ಪ್ರತಿಷ್ಠೆ ಮಾಡಿದ್ದಾನೆ ದೇವರು? ಎಲ್ಲರನ್ನೂ ಕರೀದಾನೆ. ಎಲ್ಲರೂ ಬರ್ರಿ, ದೇವರ ರುಚಿ ನೋಡ್ರಿ, ಏಸಪ್ಪನ ರುಚಿ ನೋಡ್ರಿ, ಏಸು ಕ್ರಿಸ್ತನ ಮಹಿಮೆ ಹೊಂದ್ರಿ, ರೂಪಾಂತರವು ಚೆಂದ್ರಿ ಅಂತ ದೇವರು ಹೇಳಿದ್ದಾರೆ. ಯಾರು ಕೇಳಿದ್ದಾರೆ? ಯಾರು ಕೇಳ್ತಾ ಇಲ್ಲ. ಏಕೆಂದರೆ ದೇವರು ಮನುಷ್ಯನನ್ನು ಪ್ರೀತಿಸ್ತಾ ಇದ್ದಾನೆ. ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂದರೆ, ರಕ್ಷಣೆ ಹೊಂದಬೇಕು, ರೂಪಾಂತರವು ಚೆಂದಬೇಕು, ನನ್ನ ಮನಸ್ಸು ಬೇಕು, ನನ್ನ ಮನಸ್ಸು ನಾನು ಕೊಡ್ತೀನಿ, ನನ್ನ ಮನಸ್ಸು ಕೊಡ್ತೀನಿ, ನನ್ನ ಹಾಗೆ ಜೀವಿಸಬೇಕು ಅಂತ ದೇವರು ಆಪ್ಯಾಯತೆ ತೋರಿಸ್ಬೇಕು ಅಂತ ಇಷ್ಟ ಇದೆ ದೇವರಿಗೆ. ನೋಡ್ರಿ, ಇಲ್ಲಿ ದೀನಭಾವ. ದೇವರು ಕೃಪೆ ಯಾರಿಗೆ ಕೊಡ್ತಾನೆ? ದೀನರಿಗೆ ಕೊಡ್ತಾನೆ. ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಏನು ಧರಿಸ್ಕೋಬೇಕು? ಸದ್ಗುಣವನ್ನು. ಈ ಗುಣಾತಿಶಯಗಳು ಯಾರಿಗೆ ಇರುತ್ತವೆ? ದೇವರಾಗಿ ರೂಪಾಂತರವು ಚೆಂದಬೇಕು ಅಂದರೆ ಯಾರಿಗೆ ಮನಸ್ಸಿರುತ್ತೆ? ಇಂದಿನ ದಿವಸ ಯವನಸ್ಥರು ಎಷ್ಟು ಜಾತಿ ಜನಾಂಗವು ಹಾಳಾಗ್ತಾ ಇದೆ. ಏಕೆ ಮೋಸ ಹೋಗ್ತಾ ಇದೆ? ಎಲ್ಲಿ ಈ ಕೆಟ್ಟ ಒಂದು ಅಭ್ಯಾಸ ಎಲ್ಲಿಂದ ಬರ್ತಾ ಇದೆ ಅಂದರೆ, ಶಾಪವೂ ಆಶೀರ್ವಾದವೂ ನಿಮಗೆ ಕೊಟ್ಟಿದ್ದೀನಿ, ಯಾವುದು ಬೇಕು ಆರಿಸ್ಕೊಳ್ರಿ. ಡಿಟರ್ನಮಿ 31ನೇ ಅಧ್ಯಾಯದಲ್ಲಿರುತ್ತೆ. ಧರ್ಮೋಪದೇಶಗಳು 31ನೇ ಅಧ್ಯಾಯ ನೋಡ್ರಿ, 32 ಓದ್ಕೊಂಡ್ರ ಅಲ್ಲಿ ಶಾಪವು ಆಶೀರ್ವಾದವು ನಿಮ್ಮ ಮುಂದಿಟ್ಟಿದ್ದೇನೆ, ಯಾವುದು ಬೇಕು ನಿಮಗೆ? ಈಗ ದೀನಭಾವರಾಗಿರ್ರಿ ಅಂದರೆ ದೀನತ್ವ ಯಾರಿಗಿರುತ್ತೆ? ಕುಡುಕನು ಹಾಳಾಗ್ತಾ ಇದ್ದಾನೆ, ವ್ಯಭಿಚಾರ ಮಾಡೋರು ಹಾಳಾಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡೋರು ಅವರವರ ಬಿಜಿ ಲೈಫ್ನಲ್ಲಿ ಹೋಗ್ಬಿಡ್ತಾ ಇದ್ದಾರೆ, ವ್ಯವಸಾಯ ಮಾಡೋರು ಅವರವರ ಬೆಳೆಯಲ್ಲಿ, ಅವರವರ ಹೊಲಗಳು ಕೆಲಸ ಮಾಡೋದ್ರಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ಆದರೆ ಉದ್ಯೋಗ ಮಾಡೋರಲ್ಲಿ ಏನಾದರೂ ನಮಗೆ ಬೋನಸ್ ಸಿಗುತ್ತೋ ಅಂತ ಏನು ಅವ್ರಿಗೆ ಅವರ ಸಂಬಳ ಅವರಿಗೆ ಸಾಗ್ತಾ ಇಲ್ಲ. ಸಾಲ 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 ಸಾಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ದಯ ಇಲ್ಲ, ದೀನಭಾವ ಇಲ್ಲ.
ಮುಂಚೆ ಮಾರ್ಪು ಬರಬೇಕು, ಮಾರ್ಪಡಿಸಬೇಕು, ರೂಪಾಂತರವು ಚೆಂದಬೇಕು, ಆಳವಾದ ಸಮರ್ಪಣೆ ಬೇಕು, ವಿಶ್ವಾಸ ಬೇಕು, ವಿಶ್ವಾಸದಲ್ಲಿ ಸ್ಥಿರತ್ವ ಬೇಕು, ನಂಬಿಕೆ ಬೇಕು. ನಂಬಿಕೆಯಲ್ಲಿರುವ ಸಂತೋಷ, ಸಮಾಧಾನ, ಆನಂದ, ಆಪ್ಯಾಯತೆ, ಆದರಣೆ, ಅನುರಾಗದಲ್ಲಿ ನಾವು ಬಲ ಹೊಂದಬೇಕು, ಕೃಪೆ ಹೊಂದಬೇಕು. ನಮಗೆ ದೇವರು ಕರ್ತನು ನಿಮ್ಮಲ್ಲಿ ಕ್ಷಮಿಸುವುದಂತೆ ನೀವೂ ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದನಲ್ಲ ನೀವು ಕ್ಷಮಿಸಿರಿ. ಕ್ಷಮಾ ಗುಣ ಇರಬೇಕು, ದಯ ಬರಬೇಕು, ದೀರ್ಘ ಶಾಂತವು ಇರಬೇಕು, ರೂಪಾಂತರವು ಚೆಂದಬೇಕು, ರೂಪಾಂತರವು ಚೆಂದಬೇಕು. ಎಲ್ಲ ಮನುಷ್ಯರಿಗೆ ದುಡ್ಡು ಅವಸರ, ಅದಕ್ಕಾಗಿ ಗಬ್ಬು ಕೆಲಸ ಮಾಡ್ತೀಯಾ ತಮ್ಮ? ಬಾನಿಸರಾಗ್ತೀಯಾ? ಪಾಪ ಮಾಡೋನು ಪಾಪಕ್ಕೆ ದಾಸನು. ಪಾಪ ಮಾಡ್ತೀಯ, ನೀಚ ಕಾರ್ಯಗಳು ಮಾಡ್ತೀಯ, ಕೆಟ್ಟ ಕೆಲಸ ಮಾಡ್ತೀಯ, ಶಾಪ ತಂದುಕೊಳ್ತೀಯ. ಆಶೀರ್ವಾದವು ಶಾಪವು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಯಾವುದು ನಿಮಗೆ ಬೇಕು? ದೇವರು ಮಾರ್ಪು ಕೋರ್ಕೊಂತ ಇದ್ದಾನೆ. ಯಾವಾಗ ಹೊಸ ಜೀವನ ನೋಡ್ತಾನೆ ಹುಡುಗ. ಯೌವನಸ್ಥರಲ್ಲಿ ಬೈಕ್ ರೇಸಿಂಗ್ ಅಂತ, ಡ್ರಗ್ಸ್ ಅಂತ, ಯೌವನ ಬಾಲಿಕೆಯರಲ್ಲಿ ಎಲ್ಲ ಕೆಟ್ಟ ಚಾಳಿ, ಕೆಟ್ಟ ಆಲೋಚನೆ, ಕೆಟ್ಟ ಥಾಟ್ಸ್ ತರ್ತಾ ಇದ್ದಾನೆ. ಫೋನ್ ವಿಷಯದಲ್ಲಿ, ಆ ಫೋನಲ್ಲಿ ಎಷ್ಟು ಆಶೀರ್ವಾದ ಇದೆ ಗೊತ್ತಾ? ಎಷ್ಟು ಸಂದೇಶಗಳಿದ್ದಾವೆ ಗೊತ್ತಾ? ಹುಡುಕ್ರಿ, ನಾನು ಕಾಣ್ತೀನಿ, ನನ್ನನ್ನು ಹುಡುಕ್ರಿ. ನೀವು ಹುಡುಕ್ತಾ ಇದ್ದೀರಾ? ಹುಡುಕಿದ್ರೆ ನಾನು ಕಾಣ್ತೀನಿ, ನನಗೆ ಬೇಡ್ಕೊಳ್ರಿ, ನಾನು ಕೊಡ್ತೀನಿ. ರೂಪಾಂತರವು ಚೆಂದಬೇಕು ಅಂತ, ಮನುಷ್ಯನಾಗಿ ನೋಡಬೇಕು ಅಂತ ಎಷ್ಟು ಆಲೋಚನೆ ಕೊಟ್ಟಿದ್ದಾನೆ ದೇವರು ಮನುಷ್ಯನಿಗೆ. ಎಷ್ಟು ಉಪಯೋಗಕರವಾಗಿದ್ದಾನೆ. ಆದರಣೆ, ಆಪ್ಯಾಯತೆ, ಅನುರಾಗ ತಂದೆ ತಾಯಿಯಿಂದ ಬರಬೇಕು. ತಂದೆ ತಾಯಿ ಹತ್ರ ಆತ್ಮೀಯತೆ ಇಲ್ಲ. ತಂದೆ ತಾಯಿಯೇ ಮಕ್ಕಳನ್ನು ನೋಡ್ಕೊಳ್ತಾ ಇಲ್ಲ. ನಾವು ಒಬ್ಬರನ್ನ ಕ್ಷಮಿಸುವ ಗುಣ ನಮಗಿರಬೇಕು. ಆದರೆ ಮಕ್ಕಳನ್ನು ಯಾವಾಗ ಹೆಂಗೆ ಬೆಳೆಸಬೇಕು ಅಂತ ನಮ್ಗೆ ಗೊತ್ತಾಗಬೇಕು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವೂ ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸುವಂತೆ ನೀವೂ ಕ್ಷಮಿಸಿರಿ. ಆಳವಾದ ಸಮರ್ಪಣೆಯಿಂದ ತಂದೆ ತಾಯಿ ಮಾಡಿದ ಪುಣ್ಯ ಕಾರ್ಯಗಳಿಂದ ಮಕ್ಕಳು, ತಂದೆ ಏನು ಮಾಡ್ತಾನೋ ಮಗನದೇ ಮಾಡ್ತಾನೆ. ತಂದೆ ಸಮರ್ಪಣೆ ಜೀವಿತ ಮಾಡಿದರೆ ಮಗನು ಅದೇ ಸಮರ್ಪಣೆ ಜೀವಿತ ಮಾಡ್ತಾನೆ. ತಂದೆ ಮಾಡಲಿಲ್ಲದ್ರೆ ಮಗನು ಮಾಡೋಕ್ಕಾಗಲ್ಲ. ನೋಡ್ತಾನೆ ಸುಮ್ಮನೆ ಏನು ಮಾಡ್ತಾನೆ ತಂದೆ ಮಾಡಿದ್ದಾಗೆ ಮಗನು ಮಾಡ್ತಾನೆ. ಇಂದಿನ ದಿವಸ ಯವ್ವನಸ್ಥರು ಕೆಟ್ಟೋಗ್ತಾ ಇದ್ದಾರೆ ಅಂದರೆ ತಂದೆ ತಾಯಿಗಳಿಂದ ಕೆಟ್ಟೋಗ್ತಾ ಇದ್ದಾರೆ. ಉದ್ಯೋಗ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅವನೇನು ಮಾಡ್ತಾ ಇದ್ದಾನೋ ಇವನು ಅದೇ ಮಾಡ್ತಾ ಇದ್ದಾನೆ. ಅವನು ಲಂಚ ತಗೊಂಡ್ರೆ ಇವನು ಲಂಚ ತಗೊಂತಾನೆ. ವ್ಯವಸಾಯದಲ್ಲಿ ಎಷ್ಟು ಜನ ಜಾತಿ ಪ್ರಜೆಗಳು ಹಾಳಾಗ್ತಾ ಇದ್ದಾರೆ. ದೇವರು ನೋಡ್ತಾ ಇದ್ದಾನೆ. ನನ್ನ ಮನಸ್ಸು ದೀರ್ಘ ಶಾಂತವು, ದಯಾಳತ್ವವು, ನಾನು ಕೃಪೆ ಕೊಡ್ತೀನಿ. ಯಾರಿಗೆ ಕೊಡ್ತೀನಿ ಗೊತ್ತಾ? ಯಾರು ದೀನ ಸ್ವಭಾವವಂತರೋ, ದಯೆವಂತರೋ ಅವರಿಗೆ ಕೊಡ್ತೀನಿ. ಆದರಣೆ, ಆಪ್ಯಾಯತೆ, ಅನುರಾಗ ಎಲ್ಲ ಕೊಡ್ತೀನಿ. ಕನಿಕರ ಕೊಡ್ತೀನಿ, ದಯೆ ಕೊಡ್ತೀನಿ, ದೀನ ಭಾವ ಕೊಡ್ತೀನಿ, ಸಾತ್ವಿಕತ್ವ ಕೊಡ್ತೀನಿ, ದೀರ್ಘ ಶಾಂತವು,
ಎಂಬ ಸದ್ಗುಣ ಧರಿಸಿಕೊಳ್ಳ್ರಿ. ಯಾಕೆ ಸುಮ್ಮನೆ? ತಂದೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ರಕ್ಷಣೆ ಹೊಂದಬೇಕಪ್ಪ. ಒಳ್ಳೆಯ ಶಿಕ್ಷಣ, ದೇವರ ದಯೆ, ದೇವರ ಕನಿಕರ, ದೇವರ ಕೃಪೆ, ದೇವರ ಕನಿಕರವು, ದೇವರ ಪ್ರೀತಿ ನಾವು ರುಚಿ ನೋಡ್ಬೇಕಪ್ಪ. ತಂದೆ ತಾಯಿ ಅಪ್ಪ ಶುದ್ಧೀಕರಣ ಆಗಬೇಕು, ಹೃದಯ ಶುದ್ಧಿ ಆಗಬೇಕು ತಂದೆ. ಅಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೌವನಸ್ಥರು ಶುದ್ಧೀಕರಣ ಆಗಬೇಕು ಅಪ್ಪ, ನಿನಗೆ ಸ್ತೋತ್ರ. ಮಾನವನು ಹೇಗೆ ಹಾಳಾಗ್ತಾ ಇದ್ದಾನೆ ತಂದೆ ಅಪ್ಪ, ಅದರ ಸಲುವಾಗಿ ಈ ಸಂದೇಶವನ್ನು ತಂದೆ ನಿನ್ನ ಕರೆಗಳಿಗೆ ಅಪ್ಪಿಸಿಕೊಳ್ಳುತ್ತೇವೆ ತಂದೆ. ಸ್ವಾಮಿ ಏಸಪ್ಪ, ಕರುಣೆ ಇಡು ತಂದೆ. ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸುತ್ತೀನಂತ ಹೇಳಿದ್ದೀಯ. ಎಲ್ಲ ಬದಲಾಯಿಸು ತಂದೆ. ಒಂದೊಂದು ರಾಷ್ಟ್ರಗಳು ಬದಲಾಯಿಸು ತಂದೆ. ನಿನಗೆ ಸ್ತೋತ್ರ. ಒಂದೊಂದು ವಿಷಯದಲ್ಲಿ ತಂದೆ ಅವರಿಗೆ ಜ್ಞಾನ ಕೊಡು ತಂದೆ. ಸ್ತೋತ್ರ. ಅವರನ್ನು ಮಾರ್ಪಡಿಸು ತಂದೆ. ಸ್ತೋತ್ರ. ಅವರನ್ನು ಬದಲಾಯಿಸು ತಂದೆ. ಸ್ತೋತ್ರ. ಅವರಿಗೆ ಬಲ ಕೊಡು ತಂದೆ. ಸ್ತೋತ್ರ. ಅವರಿಗೆ ತಂದೆ ಕೃಪೆ ಕೊಡು ತಂದೆ. ಸ್ತೋತ್ರ. ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸಿ ಎಲ್ಲರಿಗೆ ತಂದೆ ನಿನ್ನ ಕೃಪೆ, ದಯೆ, ಕನಿಕರ, ಶಾಂತಿ, ದೀರ್ಘಶಾಂತವು ಕೊಟ್ಟು ಅವರನ್ನು ಬಲಗೊಳಿಸುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.